ಇಳಕಲ್ ತಾಲೂಕಿನ ಇಳಕಲ್ ನಗರದ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ನಮ್ಮ ಘನ ಸರ್ಕಾರ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಆಸ್ಪತ್ರೆಗಳೇ ನೋಡಾಗಿರಲಿಲ್ಲ. ತಾಲೂಕು ಆಸ್ಪತ್ರೆ, ತಾಲೂಕು ಕೇಂದ್ರದ ಆಸ್ಪತ್ರೆಗಳು ಇವತ್ತು ಒಂದು ಎಲ್ಲ ವ್ಯವಸ್ಥೆಗಳನ್ನು ಅಳವಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಇಳಕಲ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಇವತ್ತು ನೂತನವಾಗಿ ಏನು ಡಯಾಲಿಸಿಸ್ ಮೆಷಿನನ್ನು ಇವತ್ತು ನಮಗೆ ಒದಗಿಸಿದ್ದು ಅದನ್ನ ಇವತ್ತು ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ಮಾಡಿದ್ದೀನಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮತ್ತು ಅದ್ರ ಜೊತೆಗೆ ಅನೇಕ ಏನು ಕಿಡ್ನಿ ಸಮಸ್ಯೆ ಇರುವಂಥ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಯಾಕಂದರೆ ಈ ನಮ್ಮ ಇಳಕಲ್ನಲ್ಲಿ ಅದರಲ್ಲಿ ಡಯಾಲಿಸಿಸ್ ಮೆಷಿನ್ ಇರಲಿಲ್ಲ. ಅದಕ್ಕೆ ಬಾಗಲಕೋಟೆಗೆ ಹೋಗ್ಬೇಕಾಗಿತ್ತು, ಇಲ್ಲ ಊರಿಗೆ ಹೋಗ್ಬೇಕಾಗಿತ್ತು. ಯಾಕಂದರೆ 2017ರಲ್ಲಿ ಅಲ್ಲಿ ಕೂಡ ಬ್ಲಡ್ ಬ್ಯಾಂಕನ್ನು ಮತ್ತು ಡಯಾಲಿಸಿಸ್ ಮೆಷಿನನ್ನು ಆ ಒಂದು ನಮ್ಮ 100 ಹಾಸಿಗೆ ಆಸ್ಪತ್ರೆ ಏನು ಒಂದು ಸಾರ್ವಜನಿಕ ಆಸ್ಪತ್ರೆ, ಆ ಆಸ್ಪತ್ರೆಗೆ ಈಗಾಗಲೇ ಅದನ್ನು 2017ರಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಅಲ್ಲಿರುವಂಥ ಒಂದು ಬ್ಲಡ್ ಬ್ಯಾಂಕನ್ನು 2018ರಿಂದ 23ವರೆಗೂ ಆ ಬ್ಲಡ್ ಬ್ಯಾಂಕನ್ನು ರಿನ್ಯೂವಲ್ ಮಾಡಿಲ್ಲ, ರಿನ್ಯೂವೇಷನ್ ಮಾಡಿಲ್ಲ. ಅದು ರಿನ್ಯೂವಲ್ ಮಾಡ್ಬೋದು ಲೈಸೆನ್ಸ್, ಆ ಲೈಸೆನ್ಸ್ ಕೂಡ ರಿನ್ಯೂವಲ್ ಆಗಿದೆ. ನಾನು 23ರಲ್ಲಿ ಬಂದ ಮೇಲೆ ಈ ಬ್ಲಡ್ ಬ್ಯಾಂಕ್ ಇರ್ಬೋದು ಮತ್ತು ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಇಳಕಲ್ ಆಗಿರ್ಬೋದು, ಕುಟುಂಬ ಸಣ್ಣ ಆರೋಗ್ಯ ಕೇಂದ್ರಕ್ಕೆ ವಿಶೇಷವಾದ ಅನುದಾನವನ್ನು ಬಿಡುಗಡೆ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕಂದರೆ ಬಂದಂಥವರು ಇಲ್ಲಿ OT ಇರಲಿಲ್ಲ, ಆಪರೇಷನ್ ಥಿಯೇಟರ್ ಇರಲಿಲ್ಲ ಮತ್ತು ಅನೇಕ ಶೌಚಾಲಯಗಳಿರಲಿಲ್ಲ ಸರಿಯಾಗಿ. ಸಾರ್ವಜನಿಕರಿಗೆ ಯಾವುದೇ ಒಂದು ಕುಂದುಕೊರತೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆಯನ್ನು ನವೀಕರಣವನ್ನು ಮಾಡಿಸುವಂಥದ್ದು ಈಗಾಗಲೇ ಆಗಿತ್ತು. ಇವತ್ತು ಡಯಾಲಿಸಿಸ್ ಮೆಷಿನನ್ನು ಕೂಡ ಇವತ್ತು ನಾನು ಉದ್ಘಾಟನೆಗೊಳಿಸಿದ್ದೇನೆ. ಅದರ ಜೊತೆಗೆ ಈ ಒಂದು ತಾಲೂಕಾ ಆಸ್ಪತ್ರೆ ಆಗಬೇಕಂದ್ರೆ ಬಹುದಿನದ ಬೇಡಿಕೆ ಇದೆ. ಯಾಕಂದರೆ ತಾಲೂಕು ಕೇಂದ್ರ 2017ರಲ್ಲೇ ಅಂದಿನ ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಇಡೀ 144 ತಾಲೂಕುಗಳನ್ನು ಮಾಡೋದ್ರ ಜೊತೆಗೆ ಇಳಕಲ್ ತಾಲೂಕನ್ನು ಕೂಡ ಘೋಷಣೆ ಮಾಡಿದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ತಾಲೂಕಾ ಆಸ್ಪತ್ರೆ ಆಗಬೇಕು ಅಂತೇಳಿ ಈಗಾಗಲೇ 50 ಹಾಸಿಗೆ ಆಸ್ಪತ್ರೆ, ಇದು ನಮ್ಮ ತಂದೆಯವರು 94ರಲ್ಲಿ ಏನು ಶಾಸಕರಿದ್ದಾಗ ಈ ಒಂದು ತಾಲೂಕು ಆಸ್ಪತ್ರೆ ಆಗಬೇಕು. ಇವತ್ತು ಮೇಲ್ದರ್ಜೆಗೇರಿಸಬೇಕು ಅಂತೇಳಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಂಡಾಗ ದಿನೇಶ್ ಗುಂಡೂರಾವ್ ಸಾಹೇಬರು ಈಗಾಗಲೇ ಮತ್ತೆ 20 ಹಾಸಿಗೆ ಆಸ್ಪತ್ರೆಯನ್ನು, ಅದು 20 ಹಾಸಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಈಗಾಗಲೇ ಒದಗಿಸಿಕೊಟ್ಟಿದ್ದಾರೆ. ಅದು ಈಗಾಗಲೇ ಸುಮಾರು 5,45,00,000 ರೂಪಾಯಿ ವೆಚ್ಚದ ಒಂದು ಕಾಮಗಾರಿ ಈಗಾಗಲೇ ಟೆಂಡರ್ ಹಂತದಲ್ಲಿದೆ. ಅದು ಶೀಘ್ರವಾಗಿ ಟೆಂಡರ್ ಮಾಡ್ತೀವಿ, ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಇಲ್ಲಿಗೆ ತಾನೇ ನಾನೊಂದು ಪೇಷಂಟನ್ನು ಭೇಟಿಯಾದೆ. ಏನು 2 ಕಿಡ್ನಿಗಳನ್ನು ಕಳ್ಕೊಂಡಂಥ ಒಬ್ಬ ವ್ಯಕ್ತಿ, ಇದೇ ನಮ್ಮ ಇಳಕಲ್ನವರು ಜೋಶಿ ಅನ್ನೋರು, ಬಹುತೇಕ ಅವರು ಉಣುಗುಂಟು ಹೋಗ್ತಾ ಇದ್ರು ಅಂತ. 2 ಕಿಡ್ನಿ ಕಳ್ಕೊಂಡಂಥ ಮನುಷ್ಯ ಅವ್ರ ತಂದೆಗೆ ದಾನ ಮಾಡಿದ ನಂತರ ಇವತ್ತು ಟ್ರಾನ್ಸ್ಪ್ಲಾಂಟ್ ಆದಂಥವ್ರು, ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳನ್ನು ಇವತ್ತು ನಾನು ಕೇಳಿದೆ. ಅಂಥ ಅನೇಕ ಏನು ರೋಗಿಗಳಿದ್ದಾರೆ, ಕಿಡ್ನಿ ಯಂತ್ರ ಬಳಲುವಂಥ ರೋಗಿಗಳಿಗೆ ಇದು ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ. ಈಗಾಗಲೇ ನಾವು 30 ಹಾಸಿಗೆಯ ಹಿಂದಿನ ನನ್ನ ಅವಧಿಯಲ್ಲಿ 2016ರಲ್ಲಿ ಏನು ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು 30 ಹಾಸಿಗೆ ಆಸ್ಪತ್ರೆಯನ್ನು ಇವತ್ತು ನಾವು ಇಳಕಲ್ನಲ್ಲಿ ಗೋವೇರಗುಡಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಇವತ್ತು ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಮುಂದಕ್ಕೆ 50 ಹಾಸಿಗೆಯ ಮಕ್ಕಳು ಮತ್ತು ತಾಯಿಯ ಆಸ್ಪತ್ರೆಯನ್ನು ಕೂಡ ಈಗಾಗಲೇ ಮಂಜೂರಾತಿಯಾಗಿದೆ, ಟೆಂಡರ್ ಆಗಿದೆ. ಬಹುತೇಕ ಮಾನ್ಯ ಸಚಿವರೇ ಅದನ್ನು ಮುಂದಿನ ವಾರ ಅವರೇ ಬಂದು ಭೂಮಿ ಪೂಜೆಯನ್ನು ನೆರವೇರಿಸ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಒಟ್ಟಾರೆ ಸಾರ್ವಜನಿಕರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲ ರೀತಿ ಸೌಕರ್ಯಗಳೊಂದಿಗೆ ಅವ್ರಿಗೆ ಅನುಕೂಲ ಆಗಬೇಕು. ಇವತ್ತು ನೋಡಿದರೆ ನನ್ನ ಭಾಳ ಆಶ್ಚರ್ಯ ಆಗುತ್ತೆ. ವೈದ್ಯರೇ ಇರಲಿಲ್ಲ ನಾನು ಶಾಸಕನಾದಾಗ 23ರಲ್ಲಿ. ಇವತ್ತು 13ಕ್ಕೂ ಹೆಚ್ಚು ಜನ ವೈದ್ಯರು ಇಲ್ಲಿ ಇವತ್ತು ಕೆಲಸ ಮಾಡುವಂಥದ್ದಾಗಿದೆ ಮತ್ತು ಎಲ್ಲರಿಗೂ ಅನುಕೂಲ. ಯಾವುದೇ ಇಂಥ ವಿಷಯಕ್ಕೆ ವೈದ್ಯರು ಇಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಇವತ್ತು ಲಭ್ಯ ಇದ್ದಾರೆ. ಅದಕ್ಕೆ ನಾವು ಸಾರ್ವಜನಿಕರಿಗೆ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅನ್ನೋ ಮಾತನ್ನು ಕೂಡ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಈ ಸರ್ಕಾರ ಇವತ್ತು ಖಾಸಗಿ ಆಸ್ಪತ್ರೆ ದುಬಾರಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಎಲ್ಲ ರೀತಿಯ ಅನುಕೂಲವನ್ನು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗಿದೆ, ಇವತ್ತು ಸಾರ್ವಜನಿಕ ಆಸ್ಪತ್ರೆ, ಎಲ್ಲ ವೈದ್ಯರಿದ್ದಾರೆ, ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡಿಸ್ಕೋಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಿಂದಿನ ಸರ್ಕಾರದವರು ಮಾಡೋ ಕೆಲಸ
ಮಾಡಲಾಗಿದೆ ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನೋಡಿ, ಆದ್ಯ ಕರ್ತವ್ಯ ಒಬ್ಬ ಜನಪ್ರತಿನಿಧಿ ಆಗಬೇಕು, ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಕೇವಲ ರಸ್ತೆ, ಕುಡಿ ನೀರು